ಮತ ವಸೂಲಿ ಮಾಡ್ತೀನಿ ಅನ್ನೋ ಒಂದು ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾರೆ. ಯಾರು ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ಮಾಡ್ತಾ ಇಲ್ಲ. ನಾನು ಹೇಳಿದೆ, ಬೇಲಿನೇ ಹೊಲ ಮೇಯ್ತಾ ಇದೆಯಲ್ಲ ಅಂತ ಹೇಳಿದಕ್ಕೆ ಹೋಮ್ ಮಿನಿಸ್ಟರ್ ಕೋಪ ಬಂದ್ಬಿಡ್ತು. ಅಯ್ಯೋ ಏನು ಹಂಗಂತೀರಾ ಅಂದೆ. ಕೇಳುವ ಅಧಿಕಾರಿಗಳು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಯಾವ ತರ ನಡ್ಕೋತಾ ಇದ್ದಾರೆ, ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳೋದಕ್ಕೆ ನಮ್ಮ ಶಾಸಕಿಯವರು, ದೇವದುರ್ಗ ಶಾಸಕಿ ಅವರು ಯಾವಾಗಲೂ ಜನರ ಹಿತಕ್ಕೋಸ್ಕರ ಹೋರಾಟ ಮಾಡೋರು. ಅವರು ಗುಟ್ಕಾ ಇರ್ಬೋದು, ಲಾಟ್ರಿ ದಂಧೆ ಇರ್ಬೋದು, ಅಲ್ಲಿ ಬೆಟ್ಟಿಂಗ್ ದಂಧೆ ಇರ್ಬೋದು, ಮರಳು ಗಣಿಗಾರಿಕೆ ಇರ್ಬೋದು, ಇದ್ರ ವಿರುದ್ಧವಾಗಿ ಅವ್ರು ಯಾವತ್ತು ಶಾಸಕರಾದರೂ ಆವತ್ತಿಂದ ಅವರು ಇವತ್ತುವರೆಗೂ ದಿನನಿತ್ಯ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅವರು ಸದನದಲ್ಲಿ ಹೇಳ್ತಾರೆ ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ ಮೇಲೆ ಕೂಡ ಪೊಲೀಸ್ ಆಗ್ಲಿ ಸರ್ಕಾರ ಆಗ್ಲಿ ಅವರಿಗೆ ರಕ್ಷಣೆ ಕೊಡ್ಬೇಕಲ್ವಾ? ಯಾಕೆ ಕೊಟ್ಟಿಲ್ಲ ನೀವು? ಮರಳು ದಂಧೆಗಾರರು ಏನು ಅಕ್ರಮವಾಗಿ ಗಣಿಗಾರಿಕೆ ಮಾಡೋರು ವಿರುದ್ಧವಾಗಿ ಇವತ್ತು ಜನಸಾಮಾನ್ಯರಿಗೋಸ್ಕರ ಧ್ವನಿ ಎತ್ತಿ ಹೋರಾಟ ಮಾಡಿ FIR ಮಾಡ್ತಾರೆ. ನನಗೆ ರಕ್ಷಣೆ ಇಲ್ಲ, ನನ್ನ ಮನೆ ಬಾಗಿಲಿಗೆ ಬಂದು ಬೆದರಿಕೆ ಹಾಕ್ತಾರೆ, ನಿಮ್ಮನ್ನ ಜೀವ ಸಮೇತ ಬಿಡಲ್ಲ ಅಂತೇಳಿ ಬೆದರಿಕೆ ಹಾಕ್ತಾರಂತ ಹೇಳಿ ಅವರು ದೂರು ಕೊಟ್ಟ ಮೇಲೆ ಕೂಡ ಯಾಕ್ರಿ ಬಂಧನೆ ಮಾಡಿಲ್ಲ? ಶಾಸಕಿಗಿಂತ ದೊಡ್ಡ ವ್ಯಕ್ತಿನವರು ಗೂಂಡಾಕಾಯಲ್ಲಿ ತಗೊಂಡೋಗಿ ಜಾರಿಸ್ಬೇಕಾಯ್ತು ಪೊಲೀಸ್ನವರು. ಇಷ್ಟವರೆಗೆ ಯಾಕೆ ನೀವು ಕ್ರಮ ವಹಿಸಿಲ್ಲ ಹೇಳ್ಬೇಕಲ್ವಾ? ಜನಸಾಮಾನ್ಯರಿಗೆ ಎಲ್ಲಿಂದ ನೀವು ರಕ್ಷಣೆ ಕೊಡ್ತೀರಿ? ಒಬ್ರು ಶಾಸಕಿಯರಿಗೆ, ಮಹಿಳಾ ಶಾಸಕಿ ಅದು ಕೂಡ, ಅವರಿಗೆ ರಕ್ಷಣೆ ಇಲ್ಲ ಅಂದ್ಮೇಲೆ ಜನಸಾಮಾನ್ಯರಿಗೆ ರಕ್ಷಣೆ ಸಿಗ್ತದಾ? ಇದೆಲ್ಲ ಕೂಡ ಮಾತಾಡ್ತೀವಿ ಅಧಿವೇಶನದಲ್ಲಿ. ನಾವು ಇವತ್ತು ನಮ್ಮ ನಾಡಗೌಡರ ನಾಯಕತ್ವ ನಾವೆಲ್ಲ ಕೂಡ ಇಲ್ಲಿ ಬಂದು ಕೂತಿದ್ದೀವಿ. ನಮ್ಮ ಒಂದು ಬೇಡಿಕೆ ಇಷ್ಟೇ, ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರೋದು ಒಂದು ಉನ್ನತ ಮಟ್ಟದ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿ. ಈ ತರ ಘಟನೆ ಈಗ ದೇವದುರ್ಗದಿಂದ ಮರಳು ಗಣಿಗಾರಿಕೆ ಮಾಡಿ ಬೆಳ್ಳಾರಿಗೆ ಹೋಗ್ತಾ ಇದೆ, ಬೀದರ್ಗೆ ಹೋಗ್ತಾ ಇದೆ, ಕಲಬುರಗಿಗೆ ಹೋಗ್ತಾ ಇದೆ, ಹೈದರಾಬಾದ್ಗೆ ಹೋಗ್ತಾ ಇದೆ. ಯಾರು ಸ್ವಾಮಿ ಇದರಿಂದ ಇರೋದು? ಏನ್ ನಿಮ್ ಪೊಲೀಸ್ನವ್ರು ಏನ್ ಮಾಡ್ತಾ ಇದ್ದಾರೆ? ನಿಮ್ SP ಏನ್ ಮಾಡ್ತಾ ಇದ್ದಾರೆ? ನಿಮ್ DC ಏನ್ ಮಾಡ್ತಾ ಇದ್ದಾರೆ? ಏನ್ ಅವ್ರು ಕೈ ಕಟ್ ಹಾಕಿದ್ದೀರಾ? ಅವ್ರೇನ್ ಕೆಲಸ ಮಾಡ್ಬೇಡಿ ಅಂತ ಹೇಳಿದ್ದೀರಾ? ಈ ಸರ್ಕಾರ ನೀಚ ಸರ್ಕಾರ. ಏನಾದ್ರೂ ನೈತಿಕತೆ ಇದ್ದಿದ್ರೆ ಇಷ್ಟೊತ್ತಿಗೆ ಅಂತ ಗಣಿಗಾರಿಕೆ ಅಕ್ರಮ ಮಾಡುವಂತ ಗೂಂಡಾಗಳಿಗೆ ಬಂಧನ ಮಾಡಿ ಕಾನೂನಲ್ಲಿ ಏನ್ ಶಿಕ್ಷೆ ಇದೆಯೋ ಅದನ್ನು ಕೊಡಿಸುವಂತ ಕೆಲಸ ಮಾಡಬೇಕಾಯ್ತು. ಅದನ್ನು ಇಷ್ಟು ದಿನ ಆದ್ರೂ ಕೂಡ ಸರ್ಕಾರ ಮಾಡಿಲ್ಲ. ಅದರಿಂದ ನಾನು ಸದನದಲ್ಲಿ ಇದನ್ನ ಮಾತಾಡಲಿದ್ದೀನಿ, ನಮ್ಮ ಶಾಸಕರೆಲ್ಲ ಕೂಡ ಮಾತಾಡ್ತಾರೆ. ಬಟ್ ನಾನು ಸರ್ಕಾರಕ್ಕೆ ಇವತ್ತು ನಾನು ಒತ್ತಾಯ ಮಾಡ್ತಾ ಇರತಕ್ಕಂಥದ್ದು ಒಂದು ಟಾಸ್ಕ್ ಫೋರ್ಸ್ ನ ರಚನೆ ಮಾಡಿ ಇಂಥ ಒಂದು ಹಗರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ಜೊತೆಗೆ ನಮ್ಮ ಶಾಸಕಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೇಕು, ಅವ್ರಿಗೂ ಕೂಡ ರಕ್ಷಣೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಗೃಹ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ರಾಜ್ಯದಲ್ಲಿ ಶಿಡ್ಲಘಟ್ಟ ವಿಚಾರ ಏನಪ್ಪಾ ಆಯ್ತು? ಒಬ್ಬ ಡಿಫಿಟರ್ ಕ್ಯಾಂಡಿಡೇಟು, ಕಾಂಗ್ರೆಸ್ ಕ್ಯಾಂಡಿಡೇಟು, ಅವ್ರೇನು ಸರ್ಕಾರಕ್ಕಿಂತ ದೊಡ್ಡವರ? ಅವ್ರು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ, ಅವ್ರು ಏನೇನ್ ಮಾಡಿದ್ದಾರೆ ಅಂತೇಳಿ ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಏನ್ ಮಾಡಿದ್ರು? ನೀವೇ ಅವ್ರನ್ನ ಬೇರೆ ಕಡೆ ಹೋಗ್ಬಿಡಿ, ಬಂದೋಬಸ್ತಾಗಿ ರಕ್ಷಣೆ ಕೊಟ್ಕೊಂಡು ಸರ್ಕಾರನೇ ಇವತ್ತು ಇಂಥ ಒಂದು ಹೀನ ಕೃತ್ಯಕ್ಕೆ ಕಾರಣಕರ್ತರಾಗಿದ್ದೀರಿ. ಬೇರೆಯವ್ರೇನ ಸಣ್ಣ ತಪ್ಪು ಮಾಡಿದ್ರೆ ಬಿಡ್ತಾ ಇದ್ರೇನ್ರಿ? ಮೊನ್ನೆ ಬೀಳ್ತಂದ್ರಲ್ಲ, ಏನಕ್ಕೋಸ್ಕರ? ಯಾವ ಪುರುಷಾರ್ಥಕ್ಕೆ ಬೀಳ್ತಂದ್ರಿ ನೀವು? ಇಂಥ ಹೇಳಿಕೆ ಕೊಡೋರು, ಇಂಥ ಭಾಷಣ ಮಾಡೋರು, ಇಂಥವ್ರನ್ನ ಕೂಡ್ಲೆ ಬಂಧಿಸ್ಬೇಕು ಅಂತೇಳಿ ಜೈಲು ಶಿಕ್ಷೆ ಮತ್ತೆ ಪೆನಾಲ್ಟಿ ಎರಡು ಕೂಡ ಹೇಳಿದ್ರಲ್ಲ ಸ್ವಾಮಿ ಗೃಹ ಸಚಿವರೇ. ಎಲ್ಲಿದ್ದೀರಿ ನೀವು? ಪೊಲೀಸ್ನವರು ಹುಡುಕ್ತಾ ಇದ್ದಾರೆ, ಸಿಕ್ಕಿದ್ರೆ ಬಂಧಿಸ್ತೀವಿ. ಇದು ಹೇಳಿಕೆ ನಿಮ್ಮಿಂದ ನಾನು ಕೇಳ್ಬೇಕಾಗ್ತದ? ಭೂತದ ಬಾಯಲ್ಲಿ ಏನ್ ಭಗವದ್ಗೀತೆ ಕೇಳಲಿಕ್ಕೆ ಸಾಧ್ಯನಾ? ಹೇಳ್ಬೇಕು ಗೃಹ ಸಚಿವರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ನೀವು ತಲೆ ಕೆಡಿಸ್ಕೊಂಡಿಲ್ಲ? ನಿಮ್ ಕುರ್ಚಿ ಆಮೇಲೆ ನೋಡೋಣ, ಎಲ್ಲಿರ್ಬೇಕು ಹೇಗಿರ್ಬೇಕು ಅನ್ನೋದನ್ನ ನಿಮ್ಮ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನೀವು ಮೊದಲನೇದಾಗಿ ಈ ರಾಜ್ಯ ಸರ್ಕಾರದ ವಿಚಾರದಲ್ಲಿ ತಲೆ ಹಾಕಿ ಅರ್ಜೆಂಟ್ ಆಗಿ ಬಡ್ಜೆಟ್ ಬಗ್ಗೆ ಹೋಗ್ಬಿಟ್ಟಿದ್ದೀರಿ. ಏನೇನ್ ನಡೀತದೆ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ
ಈಗ GB ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಈ ಯಾವ ತರ ವೋಟ್ ಲಿಸ್ಟ್ ಅಲ್ಲಿ ಯಾರು ಅಕ್ರಮವಾಗಿ ಏನೇನು ಸೇರಿಸಿದ್ದಾರೆ ನಿನ್ನ ನೋಟಿಫಿಕೇಶನ್ ಆಗಿ ಕರಡು ಪತ್ರ ಹೊರಗಡೆ ಬಂದಿದೆ. ಒಂದಷ್ಟು ವೋಟರ್ಸ್ ನ ಯಾರನ್ನ ಬಾಂಗ್ಲಾದೇಶ ಅವ್ರನ್ನ ಬೇರೆ ಬೇರೆ ದೇಶದವ್ರನ್ನ ಎಲ್ಲೆಲ್ಲಿ ಸೇರಿಸ್ಬೇಕೋ ಎಲ್ಲ ಸೇರಿಸಿದ್ದೀರಿ. ಇಂಥ ಅಕ್ರಮವಾಗಿ ಚುನಾವಣೆ ನಡೀತದೆ. ಈಗ ನ್ಯಾಯಬದ್ಧವಾಗಿ ನಡೀತದ ಬೆಂಗಳೂರು ನಗರದಲ್ಲಿ ನಾವೆಲ್ಲ ನೋಡಿದ್ದೀವಿ. ಕಾಂಗ್ರೆಸ್ನ ಗೂಂಡಾವರ್ತನೆ ಇವತ್ತು ರಾಜ್ಯದ ಜನರಿಗೆ ಆ ಶಾಪ ನಿಜವಾಗ್ಲೂ ನಿಮ್ಗೆ ಪರಿಣಾಮ ಬಿದ್ದೇ ಬೀರುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.